ಪ್ರೇಮಲೋಕದ ಕ್ರೇಜಿ ಸ್ಟಾರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಆಕ್ಚುಲಿ ಕ್ರೇಜಿ ಸ್ಟಾರ್ ಅನ್ನೋಂತ ಒಂದು ಟೈಟಲ್ ಯಾವ ಸಿನಿಮಾಯಿಂದ ಬಂದಿದ್ದು ನಮ್ಮ ಕ್ರೇಜಿ ಸ್ಟಾರ್? ಗೊತ್ತಿಲ್ಲಪ್ಪ, ಜನ ಇಟ್ಟರೆ ಯಾವಾಗಿಂದ ನಿಮ್ಗೆ ಆ ಥರದ್ದು ಒಂದು ಇದನ್ನ ಸಿನಿಮಾ ಅಲ್ಲಿ ಎಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು? ಕ್ರೇಜಿ ಸ್ಟಾರ್ ಅನ್ನೋಂಥದ್ದು. ಐ ಡೋಂಟ್ ರಿಮೆಂಬರ್ ದಟ್ ಆಲ್ಸೋ. ಅದೇ ಯಾರೋ ಬಂದು ಕೇಳೋರು ನಾನು, ಇದೇನು ಸರ್ ಕ್ರೇಜಿ ಸ್ಟಾರ್ ಎಲ್ಲಿಂದ ಬಂತು, ಹೆಂಗೆ ಬಂತು ಅಂತ. ಅದು ಹೆಂಗೆ ಬಂತು ಅಂತ. ಬಟ್ ಹಾಗಾದರೆ ಪ್ರಪಂಚದಲ್ಲಿ ಒಬ್ಬನೇ ಕ್ರೇಜಿ ಸ್ಟಾರ್ ಇರೋದು. ಸೂಪರ್ ಸ್ಟಾರ್ಗಳು ತುಂಬ ಜನ ಇದ್ದಾರೆ. ನಿಜ ಅಲ್ವಾ? ನಿಜ, ಹೌದು. ಒಂದೊಂದು ಇಂಡಸ್ಟ್ರಿಗೂ ಒಬ್ರು ಇಬ್ರು ಸೂಪರ್ ಸ್ಟಾರ್ಗಳಿದ್ದೇ ಇರ್ತಾರೆ. ಕ್ರೇಜಿ ಸ್ಟಾರ್, ಕ್ರೇಜಿ ಅನ್ನೋ ಇದೆ ಆ್ಯಕ್ಚುಲಿ. ಅದೇನೋ ಅದು ಮೈಟ್ ಬಿ ಆ ತುಂಟತನ ನಾನು ಮಾಡ್ಕೊಂಬಂದಿದ್ದ ರೀತಿ ಸಿನಿಮಾಗಳು ಅವರು ಹಂಗೆ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಷ್ಟೇ. ಅದು ಹಂಗೆ ಕಾಯಿನ್ಸಿಡೆಂಟ್ ಸೇರ್ಕೊಂಬಂದಿರೋದು. ಈ ಕನಸುಗಾರನ ಹಂಗೆ ಬಂದಿದ್ದು, ನಾನೇ ಅಂದ್ಕೊಂಡಿದ್ದಲ್ಲ. ಅದು ಎಲ್ಲ ಪೇಪರ್ ರಿವ್ಯೂಸಲ್ಲಿ ಬರೆದು ಅದು ಹಂಗೆ ಅಂಟ್ಕೊಂಡಿರೋದು ಅಷ್ಟೇ. ಅದು ಓಕೆ ಪರ್ಟಿಕ್ಯುಲರ್ ಇಂಥವ್ರು ಇಂಥ ಸಿನಿಮಾಗೆ ಅಂತ ಮಾತ್ರ ಬಂದಿದ್ದಲ್ಲ. ಓಕೆ, ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿ ಆ್ಯಕ್ಚುಲಿ ಸುಮಾರಷ್ಟು ಏನು ಕ್ಲಿಪ್ಪಿಂಗ್ಸನ್ನು ನಮ್ಮಲ್ಲಿ ಇವಾಗ ಪ್ಲೇ ಮಾಡ್ತಾ ಇದ್ದೀವಿ. ನಿಮಗೆ ಒಂದು ಇನ್ವಿಟೇಷನ್ ಅನ್ನೋ ಹಾಗೆ ಆಡಿಯನ್ಸ್ಗೆ ನಾವು ಒಂದು ಸ್ವಲ್ಪ ಸ್ಯಾಂಪಲ್ನ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಸೀನ್ ಇದೆ, ಅದನ್ನು ನೋಡ್ಕೊಂಡು ಬರೋಣ. ಎಸ್, ಇಲ್ಲೇ ರಿಯಾಕ್ಷನ್ ಸಿಗ್ತಾ ಇದೆ, ಎಲ್ಲ ಕ್ಲಾಪ್ ಮಾಡ್ತಾ ಇದ್ದಾರೆ. ಸೂಪರ್ ಮೆಸೇಜ್ ಅಂತ ಹೇಳ್ತಾ ಇದ್ದಾರೆ ಎಲ್ರೂ. ನಿಜವಾಗ್ಲೂ ಸಾಕಷ್ಟು ಏನೋ ಇನ್ಪುಟ್ಸು ಟಿಪ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಫ್ಯೂಚರ್ಗೆ ತುಂಬ ಯೂಸ್ ಆಗುವಂಥ. ಎಸ್ ಸರ್, ಆ್ಯಕ್ಚುಲಿ ಪ್ರೀತಿ ಅಂದರೆ ಕ್ರೇಜಿ ಸ್ಟಾರ್ ಪ್ರಕಾರ ಏನು? ಪ್ರೀತಿ ಅಂದರೆ ನಾನೇ ಅಷ್ಟೇ, ಅದಕ್ಕಿಂತ ಬೇರೆ ಆನ್ಸರ್. ಬಟ್ ಇಂಥ ಕ್ರೇಜಿ ಸ್ಟಾರ್ ಪ್ರೀತಿ ಬಗ್ಗೆ ಹೊಸ ಪ್ರೇಮಲೋಕನೇ ತೋರಿಸುವಂಥ ಕ್ರೇಜಿ ಸ್ಟಾರ್, ಇಂಥ ಕನಸುಗಾರ ಅರೇಂಜ್ ಮ್ಯಾರೇಜ್ ಆದ್ರಲ್ಲ ಯಾಕೆ ಅಂತ ಒಬ್ರು ಅಭಿಮಾನಿ ಮೊನ್ನೆ ಒಂದ್ಸರಿ ಕೇಳಿದ್ರು ನನಗೆ. ದಟ್ ಇಸ್ ಬಿಕಾಸ್ ಐ ಲವ್ಡ್ ಮೈ ಪೇರೆಂಟ್ಸ್. ಓ, ಅಲ್ಲೂ ಲವ್ ಅಷ್ಟೇ. ನಮ್ಮ ಅಪ್ಪನಿಗೋಸ್ಕರ ನಾನು ಈಗ ನಮ್ಮ ಅಪ್ಪನ ನೋಯ್ಸೋಕ್ಕೆ ಇಷ್ಟಪಡಲಿಲ್ಲ. ನಾನು ಪ್ರೀತಿಸಿದ ಹುಡುಗಿನ ಕೂಡ ನಾನೇನು ಮೋಸ ಮಾಡಲಿಲ್ಲ. ಈಗ ನನಗೆ ಗೊತ್ತು, ನನ್ನ ಡಿಸ್ಟೆನ್ಸ್ ಗೊತ್ತು, ಆ ಡಿಸ್ಟೆನ್ಸೇ ಮೇಂಟೈನ್ ಮಾಡಿದ್ವಿ. ವಿ ಲೈಕ್ ಈಚ್ ಅದರ್, ವಿ ಲವ್ಡ್ ಈಚ್ ಅದರ್. ಬಟ್ ಐ ಲವ್ಡ್ ಮೈ ಫಾದರ್ ಆಲ್ಸೋ ಮೋರ್ ದೆನ್ ದಟ್. ವಾವ್, ಪ್ರೇಮಿಗಳ ದಿನಾಚರಣೆ ದಿವಸ ಕ್ರೇಜಿ ಸ್ಟಾರ್ ಲವ್ ಮ್ಯಾಟರ್ ನಮಗೆ ಇಲ್ಲಿ ಲೀಕ್ ಆಗಿದೆ ನೋಡಿ. ನಾನು ಯಾಕಂದ್ರೆ ನಾನು ಫಸ್ಟ್ ಆಫ್ ನಾನು ನಾಟಕ ಜೀವನನೇ ಇಷ್ಟಪಡಲ್ಲ. ಬಟ್ ಲವ್ ಮಾಡಿದ್ರು ಕ್ರೇಜಿ ಸ್ಟಾರ್. ಹೌದು, 1 ವರ್ಷ ತಗೊಂಡು ಐ ಲವ್ ಯು ಅಂತ ಹೇಳಕ್ಕೆ. ಇವತ್ತು 1 ಸೆಕೆಂಡಲ್ಲಿ ನಿಮಗೆ ಮೆಸೇಜ್ಗಳು ಹೊರಟುಬಿಡುತ್ತೆ. ಐ ಲವ್ ಯು ಡಿಯರ್, ಸಿ ಯು ಡಿಯರ್ ಅಂತ. ಒಂದು ಡಿಯರ್ ಕಳಿಸ್ಬಿಟ್ರೆ ನೆಕ್ಸ್ಟ್ ಮೆಸೇಜ್ ಹೊರಟುಬಿಡುತ್ತೆ. ಡಿಯರ್ಗೆ ಉತ್ತರ ಬಂದುಬಿಟ್ರೆ ನೆಕ್ಸ್ಟ್ ಓಕೆ ರೆಡಿ, ಹುಡುಗಿ ಮಾತಾಡೋಕೆ ರೆಡಿ ನಮ್ಮ ಹತ್ರ ಅಂತ ರೆಡಿ ಆಗ್ಬಿಡ್ತಾರೆ. ಓಕೆ, ಬಟ್ ನಾನು 1 ವರ್ಷ ತಗೊಂಡು ಐ ಲವ್ ಯು ಹೇಳೋದಕ್ಕೆ. ಬಟ್ ವಿ ವರ್ ಇನ್ ಲವ್ ಫಾರ್ 1 year ವಿತೌಟ್ ಟಾಕಿಂಗ್ ಟು ಈಚ್ ಅದರ್. ಕಾಲೇಜಲ್ಲಿ? ಎಸ್, ಕಾಲೇಜಲ್ಲಿ. ಓ, ದಟ್ಸ್ ಸೋ ಸ್ವೀಟ್. ಓಕೆ ಮೇಡಮ್, ನಿಮ್ಮ ಪ್ರಕಾರ ಲವ್? Love is everything. Okay. It's the most important thing in everything. Find love in everything actually. In all relationships, in everything. Whenever I see nature, in my work, you know, in other people, animals, elladharli, I think it's the most important thing. And I also think it's misunderstood a lot. Adhe nan manne ಹೇಳ್ತಾ ಇದೆ ಸರ್ಗೆ. Love use ಮಾಡಿ, love word use ಮಾಡಿ ಎಷ್ಟು ಜನ ಕ್ರೈಮ್ಸ್ ಮಾಡ್ತಾರೆ ಬೇರೆ ಥರ. You know, they say I love you, you know, like if you don't I'll do this to you. That's the wrong kind of love. I think love should be unconditional. ನಿಜ, ಮನಸ್ಸು ಬಿಚ್ಚಿ ಮಾತಾಡಬೇಕಷ್ಟೇ ಫಸ್ಟು. ಆ್ಯಂಡ್ ಯು ಟು ಸ್ಪೆಂಡ್ ಟೈಮ್ ಟುಗೆದರ್. ಪೇರೆಂಟ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಮಕ್ಕಳಾಗಲಿ, ನಾನು ಹೇಳೋದು ಇವ್ರುಗಳೆಲ್ಲ ಏನಂದರೆ ಎವ್ರಿಬಡಿ ನೀ ನಾಟ್ ಬಿ ಎ ಗುಡ್ ಸ್ಟೂಡೆಂಟ್. ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಎಲ್ಲರೂ ಒಳ್ಳೆ ಸ್ಟೂಡೆಂಟ್ ಆಗ್ಬಿಟ್ರೆ ಏನಿದೆ ಆಮೇಲೆ ಪ್ರಪಂಚದಲ್ಲಿ? ಎಲ್ಲ ಓದ್ತಾ ಇರ್ತಾರೆ. ಬಟ್ ಯು ಶುಡ್ ಆಲ್ವೇಸ್ ಟ್ರೈನ್ ಎ ಬ್ಯಾಡ್ ಸ್ಟೂಡೆಂಟ್ ಅಂತ ಹೇಳೋದು. ನಮ್ಮಲ್ಲಿ ಬ್ಯಾಡ್ ಸ್ಟೂಡೆಂಟ್ ಅಂತ ತೊಗೊಂಡೋಗಿ ಲಾಸ್ಟ್ ಬೆಂಚಲ್ಲಿ ಕೂರಿಸ್ಬಿಡ್ತಾರೆ. ಸೊ ಯು ಆರ್ ಡಿಗ್ರೇಡಿಂಗ್ ದ ಸ್ಟೂಡೆಂಟ್ ಅಲ್ಲ. ಕರೆಕ್ಟ್. ಅವ್ರನ್ನ ಫ್ರಂಟ್ ಬೆಂಚಲ್ಲಿ ಹಾಕಿ, ಒಂದು ಒಳ್ಳೆ ಸ್ಟೂಡೆಂಟ್ ಪಕ್ಕದಲ್ಲಿ ಹಾಕಿ, ಅವ್ರನ್ನ ಪ್ರೊವೋಕ್ ಮಾಡಿ. ಒಂದು ಒಳ್ಳೆ ಟೀಚರ್ ಆಗೋದು ಯಾವಾಗಂದರೆ ಆ ಬ್ಯಾಡ್ ಸ್ಟೂಡೆಂಟ್ನ ಓದಿಸಿ ಗೆದ್ಸಾಗ. ಒಳ್ಳೆ ಸ್ಟೂಡೆಂಟ್ನ ಗೆದ್ದರೆ ಏನು ಪ್ರಯೋಜನ ಇಲ್ಲ. ಬಿಕಾಸ್ ಅದು ಬ್ಲಡ್ಡಿಂದ ಬರೋದು. ಅದು ಎಜುಕೇಷನ್ ಅನ್ನೋದು ಇಟ್ ಸ್ಟಾರ್ಟ್ ಫ್ರಮ್ ದೇರ್. ಈಗ ನಾವೆಲ್ಲ ನಾವು ಸ್ಕೂಲ್ ಹೋದಾಗ ನಾನು ಸೆಕೆಂಡ್ ಸ್ಟ್ಯಾಂಡರ್ಡು ಪಾಸಾಗಿ ಇನ್ನೊಂದು ಕಡೆ ಸ್ಕೂಲಿಗೆ ಚೇಂಜ್ ಆದಾಗ ಮತ್ತೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಹಾಕಿದ್ರು. ಸೊ 1 year ಐ ಆಮ್ ಬ್ಯಾಕ್. ಸೊ ನಾನು ಐ ಬಿಕಮ್ ಲೈಕ್ ಒನ್ ಸೀನಿಯರ್ ಸಿಟ್ಟಿಂಗ್ ಇನ್ ಫ್ರಂಟ್ ಆಫ್ ಜೂನಿಯರ್ಸ್. ಸೊ ನನಗೆಲ್ಲೋ ಒಂದು ಕಡೆ ಒಂದು ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿ, ಈಗ ಒಂಥರ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗಿ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಸ್ಟಾರ್ಟ್ ಆಗ್ಬಿಡುತ್ತೆ. ಎಲ್ಲ ಇಷ್ಟಿದ್ರೆ ನಾನು ಇಷ್ಟಿರ್ತೀನಿ. ಈ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ನಮ್ಮನ್ನು ಹಂಗೆ ಹಿಂದೆ ಕೆಳಿತಾ ಬಂದ್ಬಿಡುತ್ತೆ. ಆ್ಯಂಡ್ ನಮ್ಮ ಸ್ಕೂಲಲ್ಲಿ ಕೂಡ ಏನು ಮಾಡ್ಬಿಟ್ಟು ನಮ್ಮ ತಗೊಂಡು ಲಾಸ್ಟ್ ಬೆಂಚಲ್ಲಿ ಕೂರಿಸ್ಬಿಡ್ತಾರೆ. ಸೊ ಯು ಆರ್ ಆಲ್ರೆಡಿ ಪುಷ್ಡ್ ಬ್ಯಾಕ್ವರ್ಡ್ಸ್. ಕರೆಕ್ಟ್. ಆ್ಯಂಡ್ ಯು ಆರ್ ಆಲ್ವೇಸ್ ಅನ್ ಎಕ್ಸಾಂಪಲ್ ಆಸ್ ಎ ಬ್ಯಾಡ್ ಸ್ಟೂಡೆಂಟ್. ಪ್ರತಿಯೊಂದಕ್ಕೂ ನಮ್ಮನ್ನೇ ಬಂದು ಪ್ರಶ್ನೆ ಕೇಳೋದು. ಈಗ ನನಗೊಂದು ಹಿಂದಿ ಟೀಚರ್ ಇವತ್ತು ಜ್ಞಾಪನ, ಹಿಂದಿ ಬರೋದೇ ಇಲ್ಲ ನನಗೆ. ಅವ್ರು ಸ್ಟ್ರೈಟಾಗಿ ಬರೋದು, ಕ್ವಶನ್ ಪೇಪರ್ ಹಿಂಗೆ ಓಪನ್ ಮಾಡೋದು, ಪೇಪರು ತೊಗೊಳ್ಳೋದು. ನಾವು ಅಲ್ಲಿ ಕೂತಿರ್ತೀವಿ ಲಾಸ್ಟ್ ಬೆಂಚಲ್ಲಿ. ಅವಳಿಗೆ ಚೆನ್ನಾಗಿ ಗೊತ್ತು, ನನಗೆ ಉತ್ತರ ಗೊತ್ತಿಲ್ಲ ಅಂತ. ಅದು ಆದರೂ ಬಂದ ತಕ್ಷಣ ಫಸ್ಟು ರವಿಚಂದ್ರನ್ ಏಕೆ ಬೋಲೋ ಅನ್ನೋದು ನಮಗೆ ಗೊತ್ತಿಲ್ಲ, ಸ್ಟ್ಯಾಂಡ್ ಅಪ್ ಅಂತ ಬೆಂಚ್ ಅನ್ನೋದು. ಸೊ ನೆಕ್ಸ್ಟ್ ನಾವೇನು ಮಾಡಿದ್ವಿ, ಸೆಕೆಂಡ್ ಅವಳು ಬಂದು ಪ್ರಶ್ನೆ ಕೇಳಿದಾಗ ರವಿಚಂದ್ರನ್ ಕ್ಯಾಬ್ ಬೋಲೋ ಉತ್ತರನೇ ಬರಲಿಲ್ಲ ಅವಳಿಗೆ. ನಾನು ಆಲ್ರೆಡಿ ಬೆಂಚ್ ಮೇಲೆ ಹಿಂಗೆ ನಿಂತ್ಬಿಟ್ಟಿದ್ದೆ ನಾನು.
ಸೊ ಹಂಗೆ ಸೊ ವಿ ಬಿಕಮ್ ಅನ್ ಎಂಟರ್ಟೈನರ್ ಫಾರ್ ದಿ ಕರೆಕ್ಟ್ ಕ್ಲಾಸ್. ಸೊ ಎಕ್ಸಾಕ್ಟ್ಲಿ ಯು ಆರ್ ಡಿಗ್ರೇಡೆಡ್ ಲೈಕ್ ದಟ್. ಹೌದು ಸೊ ಅದರಿಂದ ಯು ಆರ್ ಪುಷ್ಡ್ ಬ್ಯಾಕ್ವರ್ಡ್. ಸೊ ನಾನು ಯಾವಾಗಲೂ ಹೇಳೋದ್ರೆ ಇಟ್ಸ್ ನೋ ಫನ್ ಇನ್ ಎಜುಕೇಷನ್ ಟುಡೇ ಇಫ್ ಯು ಡೋಂಟ್ ಟ್ರೈನ್ ಎ ಬ್ಯಾಡ್ ಸ್ಟೂಡೆಂಟ್. ಅವ್ನು ವೀಕ್ ಆಗಿದ್ದಾನೆ, ಅವ್ನಿಗೆ ಮನೇಲಿ ವೀಕ್ನೆಸ್ ಇರ್ಬೋದು, ಪೇರೆಂಟ್ಸಿಂದ ಇರ್ಬೋದು, ಅವ್ನು ಬೆಳೆಯೋ ವಾತಾವರಣದಿಂದ ಅವ್ನಿಗೆ ತೊಂದರೆ ಇರ್ಬೋದು, ಇಲ್ಲ ಅವ್ನು ಮೆಂಟಲಾಗಿ ಅವನೇ ಪರ್ಸನಲಾಗಿ ವೀಕ್ ಇರೋ ಸಾಧ್ಯತೆಗಳಿದೆ. ಸೊ ಅವನು ಒಬ್ಬ ಟೀಚರ್ ಹೆಂಗೆ ಟ್ರೈನ್ ಮಾಡ್ತಾನೆ ಅನ್ನೋದೇ ತುಂಬ ಮುಖ್ಯ ಆಗುತ್ತೆ. ಡೆಫಿನೆಟ್ಲಿ ಬಟ್ ನೀವು ಹಿಂದಿಲಿ ಹಿಂದೆ ಇದ್ರೂ ಕೂಡ ಹಿಂದಿ ಚಿತ್ರರಂಗದಿಂದ ಕನ್ನಡಕ್ಕೆ ನಾಯಕಿಯನ್ನ ಕರ್ಕೊಂಡು ಬಂದಿರೋದ್ರಲ್ಲಿ ಹಿಂದೆ ಬಿದ್ದಿಲ್ಲ. ಅದ್ರಲ್ಲಿ ನಾಯಕಿಯರು ಕರ್ಕೊಂಬಂದೆ, ಅದು ಹಿಂದಿ ಆದರೂ ಸರಿ, ಇಲ್ಲಿ ಕೂತಿರೋರು ಒಂದು ಹುಡುಗಿ ಚೆನ್ನಾಗಿರೋ ಕರ್ಕೊಂಡೋಗಿ ಸಿನಿಮಾ ಮಾಡಿಸ್ತೀನಿ ನಾನು. ಅವ್ನು ಹಿಂದಿಗೆ ಇರಲಿ ಮರಾಠಿ ಇರಲಿ, ಅವ್ನು ಯಾರೋ ಚೈನಾದವ್ನು ಓಡಾಡ್ತಿದ್ನಲ್ಲ ಇಲ್ಲಿ, ಅವನಾದರೂ ನನಗೇನು ತೊಂದರೆ ಇಲ್ಲ, ಸುಂದರವಾಗಿರ್ಬೇಕಷ್ಟೇ. ಅಷ್ಟೇ. ಮೇಡಮ್ ಫಸ್ಟ್ ಕ್ರಶ್ ಎಲ್ಲಿಂದ ಶುರು ಆಯ್ತು? ಫಸ್ಟ್ ಲವ್? ಹಾಂ, ಫಸ್ಟ್ ಲವ್ ಅಂದ್ರೆ ಏನು, ಐ ಮೆಟ್ ಉಪಿ ಜಸ್ಟ್ ಆಫ್ಟರ್ ಐ ವಾಸ್ ಔಟ್ ಆಫ್ ಕಾಲೇಜ್, ಬಿಗಿನಿಂಗ್ ಆಫ್ ಮೈ ಕರಿಯರ್. ಓಕೆ, ಅಲ್ಲಿ ಮುಗ್ದೋಯ್ತು, ಸ್ಟಾರ್ಟ್ ಆಗಿ ಅಲ್ಲಿ ಮುಗ್ದೋಯ್ತು. ಅಲ್ಲೇ ಮುಗ್ದೋಯ್ತಾ? ಫಸ್ಟ್ ಇಂಪ್ರೆಷನ್ ಅಲ್ಲಿ ಲವ್ ಆಯ್ತಾ? ಇಲ್ಲ, ಉಪ್ಪಿ ಜೊತೆ ಇಲ್ಲ. ಇಟ್ ಟುಕ್ ಟೈಮ್ ಆ್ಯಕ್ಚುಲಿ. ಓಕೆ ಸರ್, ನೀವು ಹೇಳಿದ್ರಿ ನನ್ನ ಕಾಲೇಜ್ ಲೈಫಲ್ಲಿ ಒಬ್ರನ್ನ ಇಷ್ಟಪಟ್ಟಿದ್ದೆ ಅಂತ. ಅದೇ ರೀತಿ ನೀವು ಮೂವಿ ಮಾಡಬೇಕಾದ್ರೆ ನೀವು ಮಾಡಿದ್ದೀರಲ್ಲ ಹೀರೋಯಿನು, ಅವ್ರ ಮೇಲೆ ಯಾರಿಗಾದ್ರೂ ನಿಮ್ಗೆ ಕ್ರಶ್ ಆಗಿದೆಯಾ? ನಾವು ವಿತ್ ಆಲ್ ಆಫ್ ದೆಮ್ ವಿ ಸ್ಪೆಂಡ್ ಮೋಸ್ಟ್ ಆಫ್ ದ ಟೈಮ್ ಟುಗೆದರ್. ಒಂದೊಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರುತ್ತೆ ನಮ್ಮಗಳಲ್ಲಿ. ಸೊ ಯಾಕಂದರೆ ಸಾಕಷ್ಟು ಗಳಿಗೆ ನಾವೆಲ್ಲ ಶೂಟಿಂಗ್ ಸಮಯಲ್ಲಿ ಕಳಿಯೋದ್ರಿಂದ ಜೊತೆಲಿ ನಮ್ಮಲ್ಲಿ ಮನಸ್ಸು ಬಿಚ್ಚಿ ಮಾತಾಡ್ಕೊಳ್ಳೋ ಅವಕಾಶಗಳು ಜಾಸ್ತಿ ಸಿಕ್ಕಿರುತ್ತೆ. ಅದು ನಡೆಯುತ್ತೆ. ಅದು ನೋಡೋರು ಪ್ರಪಂಚಕ್ಕೆ ಅದು ಕ್ರಶ್ ಅನ್ಕೋತಾರೆ, ಅಫೇರ್ ಅನ್ಕೋತಾರೆ, ಸಾವಿರ ಅನ್ಕೊಳ್ಳೋರು ಇರ್ತಾರೆ. ಅದನ್ನು ಅದೇನು ಮಾಡೋಕ್ಕಲ್ಲ. ಸಿನಿಮಾದವ್ರಿಗೆ ಅದೊಂದು ಗುಣ ಆದಂಗೆ ಅಂಟ್ಕೊಂಡ್ಬಂದ್ಬಿಟ್ಟಿರೋದು. ಅದಕ್ಕೆ ಕೆಲವೊಂದು ಸರಿ ವರ ಅಂತೀವಿ, ಕೆಲವೊಂದು ಸರಿ ಶಾಪ ಅಂತೀವಿ. ಇಲ್ಲ, ಅದು ಇವತ್ತಿರೋ ಜನ್ರೇಷನ್ಸಲ್ಲಿ ಏನು ಮಾಡೋಕ್ಕಾಗಲ್ಲ. ಒಂದು ಹುಡುಗಿ ಜೊತೆಲಿ ಒಂದು ಬೈಕಲ್ಲಿ ಹೋದ್ರೇ ಯಾರು ಸಾವಿರ ಮಾತಾಡೋರು ಇರ್ತಾರೆ. ಅವ್ರ ಬ್ರದರ್ ಸಿಸ್ಟರ್ ಆಗಿದ್ರು ಕೂಡ ನಮ್ಗೆ ಗೊತ್ತೇ ಇರೋದಿಲ್ಲ. ಬಟ್ ನೀವು ತುಂಬ ಆ್ಯಕ್ಟಿವ್ ಆಗಿಲ್ಲ ಸೋಷಿಯಲ್ ನೆಟ್ವರ್ಕಲ್ಲಿ ಅಲ್ವಾ? ನಾನು ಬಂದು ವಾಪಸ್ ಬಂದ್ಬಿಟ್ಟೆ. ಐ ಡೋಂಟ್ ಲೈಕ್ ಟು ಬಿ ಲೈಕ್ ದಟ್. ಓಕೆ, ನಾನು ಯಾವ ವಾಟ್ಸಪ್ ಯಾವುದ್ರಲ್ಲೂ ಇಲ್ಲ. ನಾನು ಫೇಸ್ಬುಕ್ಕಲ್ಲೂ ಬಂದೆ. ಬಟ್ ಫೇಸ್ಬುಕ್ಕಲ್ಲಿ ಬಂದ ತಕ್ಷಣ ಬಂದು ಮಾತಾಡ್ಸೋದೆಲ್ಲ ಏನು ಪಿಕ್ಚರ್ ಮಾಡ್ತಿದ್ರೆ, ನಿಮ್ಮ ಹೆಸರೇನು, ನಿಮ್ಮ ಅಜ್ಜಿ ಹೆಸರೇನು, ನಿಮ್ಮ ತಾಯಿ ಹೆಸರೇನು, ಇವೇ ಆಗೋಯ್ತು. ಸೊ ನನಗೆ ಅದು ಇಟ್ ವಾಸ್ ನಾಟ್ ನನಗೆ ಐ ವುಡ್ ಲವ್ ಟು ಪುಷ್ ಇಟ್ ಇನ್ ಟು ಎ ಬೆಟರ್ ಥಿಂಗ್ಸ್ ಇನ್ ಟು ಲೈಫ್ ಇನ್ಸ್ಟೆಡ್ ಆಫ್ ಟೆಲಿಂಗ್ ವೇರ್ ಐ ಆಮ್ ವಾಟ್ ಐ ಆಮ್ ಡೂಯಿಂಗ್. ನಾನು ಏನು ಸಿನಿಮಾ ಮಾಡ್ತೀನಿ, ನಾನು ಇಲ್ಲಿ ಮಲಗಿದ್ದೀನಿ, ನಾನು ಅಲ್ಲಿ ಎದ್ದಿದ್ದೀನಿ, ಇವತ್ತು ಬ್ಯಾಂಕಾಕಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಐ ಡೋಂಟ್ ಥಿಂಕ್ ಐ ನೀಡ್ ಎ ಸಾಫ್ಟ್ವೇರ್ ಟು ಟೆಲ್ ದಟ್. ಕರೆಕ್ಟ್. ಓಕೆ, ಕ್ರೇಜಿ ಸ್ಟಾರ್ ಸಿನಿಮಾದಲ್ಲಿ ಒಂದು ತುಂಬ ಎಮೋಷ್ನಲ್ ಸಾಂಗ್ ಕೂಡ ಒಂದಿದೆ. ಅದು ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಸೊ ಆ ಹಾಡು ಒಂದ್ಸರಿ ನೋಡ್ಕೊಂಡು ಬರೋಣ. ಬಿಗಿ ಹಿಡ್ಕೊಂಡು ನೋಡೋ ಹಂಗೆ ಅನ್ಸುತ್ತೆ. ಕಣ್ಣೀರು ಬರ್ತಾ ಇದೆಯಾ ನಿಮಗೆ? ನಿಜವಾಗ್ಲೂ ಆ ಹಾಡಿನ ನೋಡಿ ಆ ಫೀಲ್ ಆಗಿ ಬರ್ತಿರೋ ಕಣ್ಣೀರ? ಇದು ಗೊತ್ತಾಗ್ತಿಲ್ಲ, ಸಾರಿ. ಇಲ್ಲ, ಆಗುತ್ತೆ ಕೆಲವು ಸತಿ. ಯು ನೋ, when you have children it's different actually. ಅಲ್ಲ, ಹಾಡು ನೋಡಿದ ತಕ್ಷಣನೇ ನಿಮಗೆ ಈ ಥರ ಇದಾಗಿದೆ ಅಂದರೆ ನಿಜವಾಗ್ಲೂ ಥಿಯೇಟ್ರಲ್ಲಿ ಡೆಫಿನೆಟ್ ಆಗಿ ಜನ ಕಣ್ಣೀರು ಹಾಕುವಂತ. ಮಗುಗೆ ರಿಲೇಷನ್ಶಿಪ್ ತುಂಬ ಕಡಿಮೆ ಇರುತ್ತೆ. ಮದರೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು. ಕರೆಕ್ಟ್. ಗಂಡಸರು ಎಸ್ಪೆಷಲಿ ಫಾದರ್ ಕೇರ್ಸು ತುಂಬ ಬ್ಯುಸಿ ಇರ್ತಾರೆ. ಅವ್ರದ್ದೇ ಅವ್ರ ಪ್ರೊಫೆಷನಲ್ಲಿ ಅವ್ರದ್ದಾದ ತಲೆನೋವಲ್ಲಿ ಇರ್ತಾರೆ ಅವರು. ಕರೆಕ್ಟ್. ಬಟ್ ದ ಚೈಲ್ಡ್ wants a father also. Correct. To respond. You have to express, madam, ನಿಮ್ಮ ಎಮೋಷನ್ನ. ಇಲ್ಲ, ಸಾರಿ. Actually, sometimes I see a song and see how I look and, you know, from the cinema perspective. Correct. Sometimes I forget all that and just watch like an audience. Correct. Then, like, that's what I did right now, so I got very emotional. ಅಲ್ಲೂ ಕೂಡ ಏನು ಗ್ಲಿಸರಿನ್ ಏನು ಇಲ್ಲದೆ ಕಣ್ಣೀರು ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ನನಗೆ ಈಗಲೇ. ತಾಳ ಇಲ್ಲದೆ ಸಾಂಗ್ ಮಾಡೋದಿಲ್ಲ ಯಾರು, ಹೆದರ್ತಾರೆ ಸಾಂಗ್ ಮಾಡೋದಕ್ಕೆ. ನೀವು ಇಡೀ ಸಾಂಗಲ್ಲಿ ನೋಡಿ ಒಂದೇ ಒಂದು ಗಿಟಾರ್ ಹೋಗ್ತಾ ಇರುತ್ತೆ ಅಷ್ಟೇ. ಪ್ಯಾಥೋಸ್ ಸಾಂಗ್ಸ್ ಎಲ್ಲ ನಾವು ಕೇಳಿ ಎಷ್ಟು ದಿವಸ ಆಗೋಯ್ತು. ಬರೀ ಕುಣಿದಾಡೋ ಸಾಂಗ್ಸೇ ಕೇಳ್ತಾ ಇದೀವಿ ಆಚೆ ಮಾರ್ಕೆಟಲ್ಲಿ. ಸಿಚುವೇಶನಲ್ ಸಾಂಗ್ಸೇ ನಾವು ಕೇಳಿ ಎಷ್ಟೋ ದಿವಸ ಆಗೋಯ್ತು. ಈ ಸಿನಿಮಾದಲ್ಲಿ ನಾವು ಫಸ್ಟ್ ಸಾಂಗ್ ನೋಡಿದಾಗಲೂ ಅಷ್ಟೇ, ಈ ಸಾಂಗ್ ನೋಡೋದು ಎವ್ರಿಥಿಂಗ್ ಗೋಸ್ ವಿತ್ ದ ಫಿಲ್ಮ್. ಸೊ ಸಿಚುವೇಶನ್ಗೆ ಏನು ಬೇಕೋ ಅದನ್ನ ಹೇಳ್ಕೊಂಡು ಹೋಗೋದಿದೆಯಲ್ಲ, ಅದು ಈ ಸಿನಿಮಾದಲ್ಲಿ ಪೂರ್ತಿ ಎಲ್ಲ ಸಾಂಗ್ಸ್ ಹಂಗೆ ಹೊಂದ್ಕೊಳ್ಳುತ್ತೆ. ಫಿಲಮಲ್ಲಿ ನೀವು ಆ ಮಗುಗೆ ಕ್ಷಮೆ ಕೇಳಿದ್ದೀರಾ? ನಿಮ್ಗೆ ಅನಿಸ್ತಾ ಆ ಮಗುಗೆ ನಾವು ಕ್ಷಮೆ ಕೇಳಿ ಹಾಡು ಬರಿಬೇಕು ಅಂತ? ಹೌದು, ಅದಕ್ಕೆ ಸಿಚುವೇಶನ್ ಮಾಡಿರೋದೇ ಅದಕ್ಕೆ ತಾನೆ. ಸರ್, ಈಗ ರವಿಚಂದ್ರನ್ ಸರ್ ಮೂವಿ ಅಂದರೆ ಒಂಥರ ಪ್ರೇಮಿಗಳಿಗೆಲ್ಲ ಹಬ್ಬ ಇದ್ದಂಗೆ. ಮೂವಿ ಸ್ಟಾರ್ಟಿಂಗಿಂದ ಎಂಜಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ಎಂಡಪ್ ಆಗೋವರೆಗೂ ಎಂಜಾಯ್ ಮಾಡ್ತಾ ಇರ್ತಾರೆ. ಲವರ್ಸ್ ಮಾತ್ರ ಅಂತಲ್ಲ, ಎಲ್ಲರೂ ಎಂಜಾಯ್ ಮಾಡ್ತಾರೆ. ಈವನ್ ಸಾಂಗ್ಸ್ ಆಗಿರ್ಬೋದು, ನೀವು ಯೂಸ್ ಮಾಡೋ ಪ್ರಾಪ್ಸ್ ಆಗಿರ್ಬೋದು, ಎಲ್ಲನೂ. ಈಗ ಈ ಮೂವಿನಲ್ಲಿ ನಾವು ಫಸ್ಟ್ ಸಾಂಗ್ ನೋಡಿದ್ವಿ ಕೊಂಚ. ಅದು ನೋಡಿದಾಗ ಹೌದು, ಇದು ರವಿಚಂದ್ರನ್ ಸರ್ ಮಾಡಬೇಕಾದಂಥ ಸಾಂಗ್ ಅಂತ ಅನ್ನಿಸ್ತು.
ಬಟ್ ಇಲ್ಲಿ ಈ ಸಾಂಗ್ ನೋಡಿದಾಗ, ಮಗು ಸಾಂಗ್ ನೋಡಿದಾಗ ಇದು ಟೋಟಲಿ ಡಿಫ್ರೆಂಟ್. ಅಲ್ಲಿ ಎಷ್ಟು ರೊಮ್ಯಾಂಟಿಕ್ ಆಗಿ ಆ ಸಾಂಗ್ ಹೋಯ್ತು, ಇಲ್ಲಿ ಅಷ್ಟೇ ಎಮೋಷ್ನಲ್ ಆಗಿದೆ. ಇದು ನಿಮಗೆ ಸೂಟ್ ಆಗುತ್ತೆ ಅನ್ಸುತ್ತೆ ಸರ್? ಫುಲ್ ಎಮೋಷ್ನಲ್ ಆಗಿದೆ. ಮತ್ತು ನಿಮ್ಮ ಏಜ್ ಬಾರ್ ಆಗಿರೋದ್ರಿಂದ ನೀವು ಈ ಥರ ಕಾನ್ಸೆಪ್ಟ್ ತೊಗೊಂಡ್ರೆ, ಏಜ್ ಬಾರ್ ಅಂತಲ್ಲ 53 ಆಗಿರೋದ್ರಿಂದ ಈ ಕಾನ್ಸೆಪ್ಟ್ ತೊಗೊಂಡ್ರಿ ಅಂತ. ಇಲ್ಲ ನಾನು ಮಾಡಿರೋ ಪಾತ್ರಕ್ಕೆ ನಾನು ಇವತ್ತೆಲ್ಲ ನೀವು ಯಾವ ಫಸ್ಟ್ ಪಿಕ್ಚರ್ನ ನೋಡ್ಕೊಂಬನ್ನಿ, ಪ್ಯಾಥೋ ಸಾಂಗ್ ಎಲ್ಲ ಪಿಕ್ಚರ್ಲು ಇರುತ್ತೆ ನಂದು. ಪುಟ್ಟನಂಜದಲ್ಲಿಲ್ವಾ, ಅಜ್ಜಿ ಜೊತೆ ಹಾಡು ಹೇಳ್ತೀನಿ, ಹಳ್ಳಿ ಮೆಸ್ಟಲ್ಲಿ ಇಲ್ವಾ, ರಾಮಾಚಾರ್ಯಲ್ಲಿ ಇಲ್ವಾ? ಅಲ್ಲ ಸರ್, ಅಲ್ಲಿ ಲವ್ ಇತ್ತು, ಹೀರೋಯಿನ್ಗೋಸ್ಕರ ಪ್ಯಾಥೋ ಸಾಂಗ್ಸ್ ಆಡ್ತಾ ಇದ್ದಾರೆ. ಇಲ್ಲಿ ಮಗುಗೋಸ್ಕರ ಅಲ್ಲ, ಅಲ್ಲಿ ಹೆಂಡ್ತಿಗೋಸ್ಕರ ಆಡಿರ್ತೀನಿ, ಲವರ್ಗೋಸ್ಕರ ಆಡಿರ್ತೀನಿ. ಪ್ರೇಮ್ ಲೋಕ ನೋಡಿದ್ರೆ ಲವರ್ಗೋಸ್ಕರ, ಅಲ್ಲಿ ಸ್ವಲ್ಪ ಆಕ್ರೋಶ ಇರುತ್ತೆ ಸಾಂಗಲ್ಲಿ, ಕರೆಕ್ಟಾ? ಅದೇ ನೀವು ಇದು ನೋಡಿ, ಯಾವುದು ಹಳ್ಳಿ ಮೆಸ್ಟರ್ ನೋಡಿ, ಅಲ್ಲೊಂದು ಪ್ಯಾಥೋ ಸಾಂಗ್ ಇರುತ್ತೆ, ಬಟ್ ಅಲ್ಲಿ ಹೆಣ್ತಿನೂ ನಾನು, ಹೌದು. ಕರೆಕ್ಟಾ? ಸೊ ಎಲ್ಲ ಕಡೆ ಸಿಟ್ಯುವೇಶನ್ಸ್ ಬೇರೆ ಇರುತ್ತೆ. ನೀವು ರಾಮಾಚಾರಿ ನೋಡಿ, ರಾಮಾಚಾರಿ ಒನ್ ಸೈಡ್ ಲವ್ ಅವಳದು ಅಲ್ವಾ, ನಮ್ಮೂರ ಇವರಾನಿ ಹಾಡು ಹೇಳಿರ್ತೀವಿ. ಸೊ ಇಲ್ಲಿ ಇವನೊಂದು ಹಾಡು ಹೇಳ್ತಿರ್ತಾನೆ. ಸೊ ಎಲ್ಲ ಸಿಟ್ಯುವೇಶನ್ಸ್ ಬೇರೆ ಅದು. ಸೊ ಇಲ್ಲಿ ನೀವು ಮಾಡೋ ಪಾತ್ರಕ್ಕೆ ಸಾಂಗ್ ಅದು. ನನಗೆ ಸೂಟ್ ಆಗೋದು, ನಾನು ಯಾವಾಗ ಪ್ಯಾಥಸ್ ಆಡ್ತೀನಿ, ಯಾವಾಗ ಆಡ್ತೀನಿ, ಸಿಟ್ಯುವೇಶನ್ಸ್ ನನಗೆ ಆ್ಯಪ್ಟಾಗಿ ಸೂಟ್ ಆಗೋದು, ಅದು ನೀವು ಹೇಳಬೇಕು. ನಮ್ಮ ಕ್ವೆಶ್ಚನ್ ಏನು ಅಂದರೆ, ರವಿಚಂದ್ರನ್ ಸರ್ನ ಈ ಥರನೂ ನಾವು ನೋಡಬೇಕಾ ಅಂತ ಅನ್ಸುತ್ತೆ. ಯಾಕಂದರೆ ಪ್ರೇಮಿಗಳು ಅಥವಾ ಒಂದು ಯೂತ್ ನೋಡೋದ್ರಿಂದ ಈ ಫೀಲಿಂಗ್ಸು, ಮದುವೆ, ಮಕ್ಕಳು ಇದೆಲ್ಲ ಬೇಕಾ, ಅಥವಾ ಎಂಜಾಯ್ಮೆಂಟ್ ಇರ್ಬೋದು? ಜೀವನ ಪೂರ್ತಿ ನೀವು ಲವ್ ಮಾಡ್ತೀನಿ ಹೇಳ್ತೀರ, ಮದುವೆ ಮಾಡ್ಕೊಳ್ಳೋದಿಲ್ಲ ನೀವು. ಅಲ್ಲ ಸರ್, ಅದೇ ನೀವು ಹೇಳಿದೆ ರಿಯಲ್ ಲೈಫ್ಗೂ ತುಂಬ ಡಿಫ್ರೆನ್ಸ್ ಇದೆ. ರಿಯಲಲ್ಲಿ ಅದು ಕಾಮನ್ ಆಗ್ತಾನೆ ಇರುತ್ತೆ ಯಾವಾಗಲೂ, ಆದರೆ ರೀಲಲ್ಲೂ ಕೂಡ ಇದೇ ಥರ ನೋಡಬೇಕಾ? ಪ್ರತಿಯೊಬ್ಬರು ಲೈಫಲ್ಲೂ ನೀವೊಬ್ಬರು ಪೇರೆಂಟ್ಸ್ಗೆ ಮಗು ತಾನೆ ನೀವು. ಹೌದು. ನೀವು ಇದನ್ನು ಮಗು ಜಾಗದಲ್ಲಿ ಕೂತ್ಕೊಂಡು ನೋಡಿ, ನೀವು ಪ್ರೇಮಿ ಜಾಗದಲ್ಲಿ ನೋಡಬೇಡಿ ನೀವು. 100%. ಒಟ್ನಲ್ಲಿ ಕ್ರೇಜಿ ಸ್ಟಾರ್ ನಿಮ್ಮೆಲ್ರಿಗೂ ಟೀಚರ್ ಥರಾನೂ ಕಾಣಿಸಿದ್ದಾರೆ, ಫಿಲಾಸಫರ್ ಥರಾನೂ ಕಾಣಿಸಿದ್ದಾರೆ. ನೆಕ್ಸ್ಟ್ ಒಂದು ರೌಂಡಲ್ಲಿ ಇನ್ನೇ ಯಾವ ಥರ ಅನ್ನಿಸ್ಬಹುದು ಅದನ್ನು ಕೂಡ ನೋಡೋಣ. ಒಂದು ಸ್ಮಾಲ್ ಬ್ರೇಕ್ ತಗೊಳ್ಳೋಣ.